ರಾಜ್ಯ BJP ಘಟಕದ ಅಧ್ಯಕ್ಷರಾದ ಮಾನ್ಯ ಯಡಿಯೂರಪ್ಪನವರು ಅವರ ಜೊತೆಯಲ್ಲಿ ಈ ದಿವಸ BJPಯ ಮುಂದಿನ ಚುನಾವಣೆಯ ರೂಪುರೇಷೆಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಅವರಿಗೆ ನಾನು ಒಬ್ಬ BJP ಕಾರ್ಯಕರ್ತನಾಗಿ ನನ್ನ ಪೂರ್ಣ ಸಹಕಾರವನ್ನು ಅವರಿಗೆ ಕೊಡಲಿಕ್ಕೆ ನಾನು ನನ್ನ ತೀರ್ಮಾನವನ್ನು ಹೇಳಿದ್ದೇನೆ. BJPಯವರು ಕರ್ನಾಟಕದ ಹಲವಾರು ಭಾಗದಲ್ಲಿ ನನ್ನ ಅವಶ್ಯಕತೆ ಎಲ್ಲಿ ಇದೆಯೋ ಅಲ್ಲೆಲ್ಲ ನಾನು ಹೋಗಿ BJP ನಮ್ಮ ಗುರಿ ಕನಿಷ್ಠ 22 ಸ್ಥಾನಗಳನ್ನು ಪಡೆಯಬೇಕು ಹಾಗೆ ಅಂಥೇಳಿ ಏನು ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಆ ಗುರಿಯತ್ತ ಹೋಗಲಿಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸರ್, ವಂಶ ಪಾರಂಪರ್ಯ ರಾಜಕಾರಣ ನೀವು ಟೀಕೆ ಮಾಡಿದ್ರಿ, ಅದಕ್ಕೆ ದೇವೇಗೌಡರ ಕುಟುಂಬ ಕೂಡ ನಿಮ್ಮ ಬಗ್ಗೆ ಬೇರೆ ಬೇರೆ ರೀತಿ ವೈಯಕ್ತಿಕವಾಗಿ ಟೀಕೆಗಿಳಿದಿದೆ. ನಾನು ಹೇಳಬೇಕಾಗಿರೋದನ್ನು ಹೇಳಿದ್ದೇನೆ, ಅವರು ಹೇಳಬೇಕಾದದನ್ನು ಅವರು ಹೇಳಿದ್ದಾರೆ. ಜನತೆಯ ತೀರ್ಮಾನಕ್ಕೆ ಬಿಟ್ಟಿರ್ತೀನಿ. ರಾಜ್ಯಸಭೆಗೆ ಅವರ ಸಹಕಾರವನ್ನು ದೇವೇಗೌಡ ಆವಾಗ ನಿಮ್ಮನ್ನು ರಾಜ್ಯಸಭಾ ಮೆಂಬರ್ ಮಾಡಿದರು. ಹೌದು, ಮಾಡಿದರು. ಅದನ್ನು ನಾನು ಕಳೆದ ಯಾವುದೋ ಚುನಾವಣೆಯಲ್ಲಿ ಅರಕಲಗೂಡಿನಲ್ಲಿ ನಾನು ಭಾಷಣ ಮಾಡ್ತಾ ಬಹಿರಂಗವಾಗಿ ಹೇಳಿದೆ, ಹೀಗೆ ದೇವೇಗೌಡರು ನನಗೆ ಪ್ರಧಾನಮಂತ್ರಿ ನರಸಿಂಹರಾಯರು ಅಧಿಕಾರದಲ್ಲಿದ್ದಾಗ ನಮಗೆ 10 ಓಟು ಕಡಿಮೆ ಇತ್ತು, ಅದನ್ನು ತುಂಬಿಸ್ಲಿಕ್ಕೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಬಹಿರಂಗವಾಗಿ ಒಪ್ಕೊಂಡಿದ್ದೇನೆ. ಅದನ್ನು ಅಳಿಸಿ ಹಾಕೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ, ಒಪ್ಪಿದ್ದೇನೆ. ಸರ್, ಚುನಾವಣಾ ರಾಜಕೀಯಕ್ಕೆ ತಾವು ಪ್ರವೇಶ ಮಾಡ್ತೀರಾ ಹೇಗೆ ಸರ್? ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಎಸ್ ಎಂ ಕೃಷ್ಣ ಅವರಿಗೆ ಬೇಡಿಕೆ ಇದೆ. ಇಲ್ಲ, ಚುನಾವಣಾ ರಾಜಕೀಯ ಪ್ರಚಾರ ಮಾಡೋದು ಒಂದು ರಾಜಕೀಯನೇ. ಆ ಪ್ರಚಾರ ಮಾಡ್ತೇನೆ. ಸ್ಪರ್ಧೆ ಮಾಡುವ ಉದ್ದೇಶ ಇದೆಯಾ? ಇಲ್ಲ, ಸ್ಪರ್ಧೆ ಮಾಡೋದಿಲ್ಲ. ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ತಕ್ಕ ಅದಕ್ಕೆ ಯಡಿಯೂರಪ್ಪನವರೇ ಉತ್ತರ ಹೇಳ್ತಾರೆ.